ಹಾಯ್, ಹಲೋ, ಹೇಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಜಸ್ಟ್ ಇವಾಗ ಎದ್ಬಿಟ್ಟು ಮುಖ ಎಲ್ಲ ವಾಶ್ ಮಾಡಿ ಒಂದು 10 ರೌಂಡು ವಾಕ್ ಮಾಡಿದೆ. ಜಾಸ್ತಿ ವಾಕ್ ಮಾಡೋಕ್ಕಾಗಿಲ್ಲ, ಒಂದು 10 ರೌಂಡ್ ಅಷ್ಟೇ ವಾಕ್ ಮಾಡಿದ್ದು. ಮತ್ತು ಮಾಡಿಬಿಟ್ಟು ಒಂದು ವೆಯ್ಟ್ ಲಾಸ್ ಜ್ಯೂಸ್ ಕುಡ್ಕೊಂಡು ಬಂದೆ. ಇವಾಗ ಮೇಲಿಂದ ಬೇರೆ ಬೇರೆ ಕೆಲಸ ಇದೆ. ರಾತ್ರಿ ಎಲ್ಲ ನೀರು ತೊಗೊಂಡು ಬಂದು ಬಾಟಲಲ್ಲಿ ಇಟ್ಟಿರ್ತೀವಲ್ವ, ಅದನ್ನೆಲ್ಲ ಎತ್ಕೊಂಡು ಕೆಳಗಡೆ ಇಡಬೇಕು. ಕೆಳಗಡೆ ಇಟ್ಬಿಟ್ಟು ಯಾಕೋ ಪಾಪ ಬ್ರೌನಿ ಬಂದಿದ್ದಾನೆ, ಅವನ್ನ ಸ್ವಲ್ಪ ನೋಡಬೇಕು. ಯಾಕೋ ಮಲ್ಕೊಬಿಟ್ಟಿದೆ ಅದು. ಬ್ರೌನಿ ಅಂತಂದರೆ ನಮ್ಮ ಮನೆ ಬರ್ತಾನಲ್ಲ ನಾಯಿ, ಅದು ನಾಯಿನ ನಾವು ನಾಯಿ ಅಂತ ಯಾವತ್ತೂ ಕರೆಯಲ್ಲ, ಬ್ರೌನಿ ಅಂತಲೇ ನಾವು ನಾಯಿನ ಕೂಗ್ಕೊಳ್ಳೋದು. ಯಾಕಂತಂದರೆ ನಮ್ಗೆ ಬೇಜಾರಾಗುತ್ತೆ ನಾಯಿ ಅಂತ ಕೂಗ್ಲಿಕ್ಕೆ. ಅದಕ್ಕೋಸ್ಕರ ಬ್ರೌನಿ ಬ್ರೌನಿ ಅಂದ ತಕ್ಷಣ ಓಡ್ ಬಂದುಬಿಡ್ತೇನೆ ಹಿಂಗೆ ಅಂದ್ಕೊಂಡು. ಬ್ರೌನಿ ಅಂದ ತಕ್ಷಣ ಬಾಯಿನ ಹಿಂಗೆ ಬಿಟ್ಕೊಂಡು ಪಳ ಪಳ ಅಂತ, ಅದಕ್ಕೆ ಬ್ರೌನಿ ಅಂತ ಕೂಗ್ತೀನಿ ಅವನನ್ನು ನಾನು. ಎಲ್ಲರೂ ಹಾಗೆ ಕೂಗೋದು ನಮ್ಮ ಮನೇಲಿ. ಅಂದರೆ ಅದನ್ನು ನಾವು ಸಾಕಿರೋದಲ್ಲ, ಬೇರೆಯವರು ಸಾಕಿದ್ರು. ಅವರು ಬಿಟ್ಬಿಟ್ಟು ಹೊರಟೋಗ್ಬಿಟ್ರು. ಅದು ಎದುರುಗಡೆ ಮನೇಲಿ ಹೋಗಿ ಮಲ್ಕೊಂಡು ಅವರು ಗೇಟ್ ಒಳಗಡೆ ಕರ್ಕೊಂಡು ಅಲ್ಲಿ ಮಲ್ಕೊಳ್ಳುತ್ತೆ. ಊಟ ಕೂಡ ಹಾಕ್ತಾರೆ. ನಾವು ಡೈಲಿ ಊಟ ಹಾಕ್ತೀನಿ ಅದಕ್ಕೆ. ಮೊಸರು, ಅನ್ನ, ಬಿಸ್ಕೆಟು ಏನಾಗಲಿ. ನಾನ್ ವೆಜ್ ಇದ್ದರೆ ನಾನ್ ವೆಜ್ಜು, ವೆಜ್ ಇದ್ದರೆ ವೆಜ್ಜು, ಯಾವುದಾದ್ರೂ ಕೂಡ ನಾನು ಹಾಕ್ತಾ ಇರ್ತೀನಿ ಬ್ರೌನಿಗೆ. ತಿಂತಾನೆ. ಯಾಕೋ ಗೊತ್ತಿಲ್ಲ, ಇವತ್ತು ಕರೆದೆ ಬಾ ಮೇಲೆ ಅಂತ. ಬಂದ ತಕ್ಷಣ ಯಾಕೋ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಹಿಂಗೆ ತಲೆ ತುರಿಕೊಂಡು ಮಲ್ಕೊಬಿಟ್ಟಿದ್ದಾನೆ. ಏನೋ ಪಾಪ ಎಲ್ತ್ ಪ್ರಾಬ್ಲಮ್ ಆಗಿರಬೇಕೇನೋ. ಸ್ವಲ್ಪ ಬಿಸ್ಕೆಟು ಹಾಕಬೇಕು, ಅದಕ್ಕೆ ಊಟ ಕಲಸಾಕಬೇಕು. ನೋಡೋಣ, ಅದನ್ನು ಏಳಿಸ್ತೀನಿ. ನೋಡ್ಬಿಟ್ಟು ನನಗೂ ಹೊಟ್ಟೆ ಉರಿತಾ ಇದೆ, ಏನಾಗ್ಬಿಟ್ಟಿದ್ದೇನು ಅಂತ ನೋಡ್ಕೊಂಡು ಬಂದಿದ್ದೀನಿ. ಇವಾಗ ಹೋಗಿ ಏಳಿಸ್ತೀನಿ ಹೇಗಿದೆ ಅಂತ. ನಾಯಿಗೂ ಪಾಪ ನಿಯತ್ತಿರುತ್ತೆ. ನಿಯತ್ತಿನ ಪ್ರಾಣಿಗಳು ನಾಯಿಗಳು ನಮ್ಮ ಮನೆ ಕಾಯ್ತವೆ. ನಾವು ಒಂದು ಸ್ವಲ್ಪ ಊಟ ಹಾಕಿದ್ರೆ ಅದಕ್ಕೋಸ್ಕರ ನಾನು ಊಟ ಹಾಕೋದು. ಎಲ್ಲರಿಗೂ ಕೂಡ ಅಷ್ಟೇ, ಯಾರಿಗೂ ಭೇದ ಭಾವ ಏನು ಮಾಡಲ್ಲ. ನಮ್ಮನ್ನು ದ್ವೇಷಿಸಿದ್ರು ನಾವು ಅವ್ರನ್ನ ಯಾವತ್ತೂ ಇವತ್ತವರೆಗೆ ದ್ವೇಷ ಮಾಡೇ ಇಲ್ಲ. ನಾನು ಮಾಡೋದಿಲ್ಲ, ನನ್ನ ನೇಚರ್ ಅದೆಲ್ಲ. ನಂದು ಒಳ್ಳೆ ನೇಚರು. ಬೇರೆಯವ್ರ ಥರ ಫ್ರಾಡ್ ರೀತಿ ಇನ್ನೊಂದು ಬರೀ ಫ್ರಾಡ್ ಥರ ಮಾಡ್ತಾರೆ. ನಾನು ನೋಡಿದ್ದೀನಿ ಸುಮಾರು ಜನಗಳನ್ನ. ನನ್ನ ನೇಚರ್ ಅದಲ್ಲ, ನಾನು ಆ ಥರ ಮಾಡೋದೇ ಇಲ್ಲ. ಇವಾಗ ಬನ್ನಿ, ಅಲ್ಲಿ ಬ್ರೌನಿ ಮಲಗಿದ್ದಾನೆ, ತೋರಿಸ್ತೀನಿ ನಿಮಗೆ ಹೇಗೆ ಮಲ್ಕೊಂಡಿದ್ದಾನೆ ಅಂತ. ಬ್ರೋನಾ, ಮಲಗಿದೆಯಾ ಕಂದ? ಹಾಂ, ನಿದ್ದೆ ಮಲ್ಗಿದೆಯಾ ಕಂದ? ಬ್ರೋನಾ, ಹಾಂ, ಬಾಲಾಡಿಸ್ತಾ ಇದೆಯಾ ಬ್ರೋನಾ ಮಲಗಿದೆಯಾ ಕಂದ? ಹಾಂ, ಕಣ್ಬಿಡ್ತಾ ಇದೆಯಾ? ಸಖತ್ತ ಬಿಡ್ತೀಯ ಕಣ್ಣಿನ. ಕಾಲು ಎತ್ತಾ ಇದೆಯಾ? ಬಿಸ್ಕೆಟ್ ಹಾಕ್ತೀನಿ, ಹೇಳು. ಡಿಂಗ್ರ ಬಿಲ್ಲ ನೀನು. ಕಣ್ಣು ಮುಚ್ಕೊಂಡು ಸುಮ್ಮನೆ ನಾಟಕ ಮಾಡ್ತಾ ಇದೀಯಾ ಡಿಂಗ್ರ ಬಿಲ್ಲ. ಇವಾಗ ಡಿಂಗ್ರ ಬಿಲ್ಲಿ ಬರ್ತಾಳಿರು, ಬಿಸ್ಕೆಟ್ ಹಾಕ್ತಾಳೆ ಡಿಂಗ್ರ ಬಿಲ್ಲಿ ನಿನಗೆ. ನೋಡಿ ಹೆಂಗೆ ಕಣ್ಣು ನಾಟಕ ಮಾಡ್ತಾ ಇದೆಯಾ. ಹೆಂಗೆ ಮಾಡ್ತಾ ಇದೆಯಾ ಅಂತ ನೋಡು. ಹಿಂಗೆ ಕೊಡ್ತಾ ಇದೆಯಾ ಡಿಂಗ್ರ ಬಿಲ್ಲ. ಇರು, ಡಿಂಗ್ರ ಬಿಲ್ಲಿ ಬರ್ತಾಳೆ. ಏನೋ ನೀನು ನೋಡಿಬಿಟ್ಟು ನನಗೆ ತುಂಬಾ ಹೊಟ್ಟೆ ಉರಿದ್ಬಿಡ್ತು. ಇದೇನು ಮಲ್ಕೊಬಿಟ್ಟವನೇ, ಏನಾಗ್ಬಿಟ್ನಪ್ಪ ಅಂತ. ಮಾತೇ ಆಡ್ದೇನೆ ಮಲ್ಕೊಂಡಿದ್ದೆ. ಮಾತೇ ಆಡ್ದೇನೆ. ಈಗ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ಯಾ? ಯಾಕೆ ಹುಷಾರಿಲ್ವಾ? ಹುಷಾರಿಲ್ವೇನೋ? ನೋಡು ಹೆಂಗೆ ಕಳ್ಳನ ಮಗ ಎದುರಿಸ್ಬಿಟ್ಟು ಇವಾಗ ಹೆಂಗೆ ಖುಷಿಯಾಗಿ ನೋಡ್ತಾವನೆ ಅಂತ. ದೊಡ್ಡ ಕಳ್ಳ. ತೀರು, ಅಕ್ಕ ಬರ್ತಾಳೆ. ಕಣ್ಣೇ ಬಿಡ್ದೇ ಮಲ್ಕೊಂಡಿದ್ದ ನೀನು. ಕಣ್ಣು ಮುಚ್ಕೊಂಡು ಎದುರ್ಸೋಕ್ಕೆ. ಕಳ್ಳ, ನನಗೆ ಭಯನೇ ಆಗಿಬಿಟ್ಟಿತ್ತು. ಸ್ಮೈಲ್ ಮಾಡು. ಸೂಪರ್. ಬೆಡ್ಶೀಟೆಲ್ಲ ತೊಗೊಂಡು ಬಂದು ಎಲ್ಲ ಹಾಕು. ತಗೊಂಡು ಬಂದ? ಏನು ಕೆಲಸ ಹೇಳಂಗಿಲ್ಲ ನನ್ನ ಮಗಳಿಗೆ, ಊದ್ಕೊಬಿಡ್ತಾಳೆ. ಹ್ಞೂ ಅಂದರೆ ಮಾಡ್ಬೇಕು ತಾನೆ? ಯಾಕೆ ಎಲ್ಲದಕ್ಕೂ ಅಮ್ಮ ನಾನು ಮಾಡಲ್ಲ, ಅಮ್ಮ ನಾನು ಹೇಳಲ್ಲ ಅನ್ಬೇಡ. ಯಾಕೆ? ನೀನು ಬೆಡ್ಶೀಟೆಲ್ಲ ಓದ್ರಿ ಹಾಸ್ಬಿಟ್ಟು. ಇದು ನೀನು ಪಿಲ್ಲೋ ಕವರು ಬೆಡ್ದು ತಂದಿದೀಯಾ? ಎಲ್ಲಿದೆ? ಅದಲ್ಲ, ಅದು ಪಿಲ್ಲೋದು ಅಂತಂದರೆ ಸೋಫಾದ್ದು. ಅದು ಇನ್ನೊಂದು ಪಿಲ್ಲೋ
ಏ ಬೆಡ್ದು ಚಿಕ್ಕ ಪಿಲ್ಲೋ ಡಿಸೈನ್ದು. ಮತ್ತೆ ಒಂದಿದೆ ಇನ್ನೊಂದಿಲ್ಲ. ಹೌದಾ? ನೋಡಿ ನನ್ನ ಮಗಳು ಏನಾದರೂ ಕೆಲಸ ಹೇಳಿದ್ರೆ ಮುಖ ಊದ್ಕೊಬಿಟ್ಟಿರ್ತಾಳೆ. ರಜಾ ಇದ್ಮೇಲೆ ಕೆಲಸ ಮಾಡಬೇಕಲ್ವಾ? ಮಾಡ್ತೀನಿ, ಯಾರು ಮಾಡಲ್ಲ. ಮತ್ತೆ ಏನು ಮೂತಿನೋ ಹಿಂಗೆ ಎತ್ಕೊಬಿಡ್ತೀಯಾ? ಏನಾದ್ರು ಹೇಳ್ಬಿಟ್ರೆ ನೋಡಿಲಿ. ಯಾವ ಟೇಬಲ್ ಮೇಲೆಲ್ಲ ಏನೇನು ಇಟ್ಟಿದ್ಯಾ? ಬಾಳೆಹಣ್ಣ, ಮಶ್ರೂಮ್ ತಂದ್ಯಾ? ಹಾಂ, ಸೋಂಪು. ಹಾಂ, ಫ್ರೂಟ್ಸ್ ಅಂತಂದರೆ ಇದ್ಯಾವುದು? ಬನಾನಾ. ಬಾಳೆಹಣ್ಣು ಯಾವ್ದು ಹೇಳೋದು? ಪಚ್ಚ ಬಾಳೆಹಣ್ಣು. ಅವಲಕ್ಕಿ ಮಾಡ್ಲಿಕ್ಕಾ? ಅವಲಕ್ಕಿ ರಸಾಯನ ಮಾಡಲಿಕ್ಕೆ ಬೇಗ ಬೇಗ ಹಾಕ್ಬಿಟ್ಟು. ನೀನು ಬ್ರೌನಿ ಬಂದ ನೋಡಲ್ಲಿ. ನೀನು ಬ್ರೌನಿ ಬಂದಿದ್ದಾನೆ. ಬ್ರೌನಾ, ಬಾಲಲ್ಲಿ ಆಡಿಸ್ತಾ ಇದೆಯಾ? ಏನೋ ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದ್ಯಾ? ನನ್ನ ಮಗಳು ಡಿಂಗ್ರ ಬಿಲ್ಲಿ, ಇವನು ಡಿಂಗ್ರ ಬಿಲ್ಲ. ಡಿಂಗ್ರ ಬಿಲ್ಲ. ನೀನು ಎಲ್ಲೋಗಿದೆ? ಎಷ್ಟು ದಿನ ತೋರಿಸ್ಬೇಡ ವಿಡಿಯೋವ ಅಂತ ಹೇಳ್ದ? ಅದಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ದ ನೀನು. ನಂಗೆ ಕೈಯೆಲ್ಲ ಗಾಯ ಮಾಡ್ತೀಯಾ? ಅವ್ರು ಬಿಟ್ಟು ಕೈಯೆಲ್ಲ ಗಾಯ ಮಾಡಿಬಿಟ್ರೆ ನೀನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದ? ಕರ್ಕೊಂಡು ಹೋಗ್ತಿದ್ದ ಹಾಸ್ಪಿಟಲ್ಗೆ? ಡಿಂಗ್ರ ಬಿಲ್ಲ, ಹಿಂದೆ ಕೂತ್ಕೋ, ಹಿಂದೆ. ನನಗೆ ಯಾಕೆ ಕೆರಿಯೋದು? ನನ್ನನ್ನು ಯಾಕೆ ಕೆರಿಯೋದು ನೀನು? ನನ್ನನ್ನು ನಾಲ್ಗೆನ? ಅಯ್ಯ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 ೋ. ಡ್ಯಾನ್ಸ್ ಮೈ ಕೈ ಕೆರ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾನೆ. ಬ್ರೌನಾ, ಸಂಗಿ ಇವನು ಬಿಸ್ಕೆಟ್ ಹಾಕೆ. ಏಕೆ? ಪಾಪ ತಂದಾಕು. ಎಷ್ಟು ಕೆಲಸ ಮಾಡ್ಸೋನೆ? ನೈಟ್ ಊಟ ಹಾಕ್ಬಿಟ್ಟು ಮನೆ ಒಳಗಡೆ ಸೇರಿಸ್ಕೊಂಡ್ರೆ ಇವನು ಎಲ್ಲಾನು ಬಿಸಾಕ್ಬಿಟ್ಟು ಅಲ್ಲೆಲ್ಲ ವಾಮಿಟಿಂಗ್ ಎಲ್ಲ ಮಾಡಿ ವಾಸನೆ ಅಂದ್ರೆ ವಾಸನೆ ವಾಸನೆನಾ? ಹೌದಾ? ಯಾಕೋ ಬಾಯಿ ಬಡಿತೀಯ? ಅಕ್ಕಪಕ್ಕದವ್ರಿಗೆಲ್ಲ ಕೇಳಬೇಕು, ಹಂಗೆ ಬಾಯಿ ಬಡಿತೀಯ? ಏನು ನಾಯಿ ನೋಡಿ ಎಷ್ಟು ಬಾಯಿ ಬಡಿತದೆ ಅಂತ. ತಿಂದ್ಬಿಟ್ಟು ಚೆನ್ನಾಗಿ ಊಟ ಹಾಕ್ತೀವಲ್ಲ, ತಿಂದ್ಬಿಟ್ಟು ಸುಮ್ಮನೆ ಇರೋಕ್ಕೆ ನಿನ್ಗೇನು? ವಾಮಿಟಿಂಗ್ ಮಾಡ್ತೀಯ, ಗಲೀಜು ಮಾಡ್ತೀಯ? ನೀನು ಆಟ ಆಡ್ಕೊಂಡು ತಿಂದ್ಬಿಟ್ಟು ಇರಬೇಕು. ನೀನು ಎಲ್ಲ ಕಡೆ ತಿರ್ಕೊಂಡು ಬರ್ತೀಯ ಹೋಗಿ. ಇನ್ನು ನಾಳೆಯಿಂದ ಬಗ್ಳಬೇಡ, ಓಕೆನಾ? ಬಗ್ಳಿದ್ರೆ ಬೀಳುತ್ತೆ ನಿಂಗೆ ಏಟು. ಡಾಗಿಗೆ ಬುದ್ಧಿ ಹೇಳ್ಬೇಕು ಸ್ವಲ್ಪ ಅಲ್ವಾ? ಡಾಗಿ, ನೀನು ಬಗ್ಳಬೇಡ, ಕೈಯ ಅಂತ ಕಿರ್ಚಬೇಡ, ಓಕೆನಾ? ಕೈ ಕೊಡು. ಕೊಡು ಕೈ ಕೊಡು. ನಾನೇನು ನೋಡ್ತೀಯಾ? ಅವಳ ಅಕ್ಕನ ನೀನು ನೋಡ್ತೀಯಾ? ಕೊಡು ಕೈನ. ನಿದ್ದೆ ಮಾಡಲ್ಲ ಅವನು. ರೋಡೆಲ್ಲ ತಿರ್ಕೊಂಡು ಸಿಟಿ ಎಲ್ಲ ತಿರ್ಕೊಂಡು ಬರ್ತಾನೆ. ನಾನ್ ವೆಜ್ ಅಂಗಡಿಗಳು ಎಲ್ಲ ಕಡೆ ತಿರ್ಕೊಂಡು ಕವರ್ಗಳೆಲ್ಲನೂ ಎಳೆದ್ಬಿಟ್ಟು ಇಲ್ಲಿ ಬಂದು ಮೊಂಡ ಕಳ್ಳ ನನ್ನ ಮಗ. ಬಿಸ್ಕೆಟ್ ತಗೋಬರಾಗೆ ಹೋಗು, ತಗೊಂಡ್ ಬಾ. ಪಾಪ ಬೇಕಂತೆ, ಹೋಗು. ಬೇಡ ಅಂತ ಹೇಳ್ತಾನ ಅವನು ಕಳ್ಳ. ಬಿಸ್ಕೆಟ್ ಕೊಡ್ತೀವಿ ಬಾರೋ. ಎಲ್ಲೋಗ್ತಾ ಇದೆಯಾ? ವಾ ಬ್ರೌನಿ, ಬಾಯ್ಲಿ. ಬಿಸ್ಕೆಟ್ ತಗೊಂಡು ಬಂದ. ಇವಾಗ ನೋಡಿ ಹೆಂಗ್ ಓಡ್ತಾ. ಓಡೋಯ್ತೀಯಾ? ತಿನ್ನಾಕಿ ಅಂತಂದ್ರೆ ಓಡ್ಬಾತಾನೆ ಸೌಂಡ್ ಮಾಡಿದ ತಕ್ಷಣ. ಬ್ರೌನಿ ಇಸ್ಕೋ, ತಿನ್ನು. ಅದು ಕೈಯಲ್ಲಿ ತಿನ್ನಲ್ಲ ಅವನು, ಕೈಯಲ್ಲಿ ತಿನ್ನಲ್ಲ ಕಣೆ. ಬಾಯಿಗೆ ಹಾಕ್ಬಿಟ್ರೆ ಅಲ್ಲೇನು ಚೂಪ್ ಜಾಸ್ತಿ. ನೀನು ತಿನ್ನು, ಬಾಯಿ ಮುಚ್ಕೊಂಡು. ಬರೀ ಅನ್ನ ಸಾಂಬಾರು ಮೊಸರನ್ನ ನಾನ್ ವೆಜ್ ತಿನ್ನಕ್ಕೆ ಹೋಗ್ಬೇಡ. ಯೂನಿಬಿಕ್ ಬಿಸ್ಕೆಟ್ ಯೂನಿಬಿಕ್ ನೋಡು ತಿಂತಾನೆ. ಆಮೇಲೆ ಅವನು
ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ. ಅವನಿಗೀಗ ನಾನ್ ವೆಜ್ ಬೇಕು ಮೂಳೆಗಳು ಕಡಿಯೋಕ್ಕೆ. ಸಂಡೆ ಅಲ್ವಾ? ಸಂಡೇ ಅಲ್ವಾ, ಅದಕ್ಕೆ ತಿನ್ನೋಕ್ಕೋಸ್ಕರ ನಾಟಕ ಮಾಡ್ತಾನೆ. ಸಾಕಾವತ್ತು ಸಾಕು ಬಿಡು. ಹಾಕೆ ಇನ್ನೊಂದು ಪಾಪ ಬ್ರೌನಿ ಕಾಯ್ಕೊಂಡು ಕೂತ್ಬಿಟ್ಟವನೆ. ಮೊಸರಲ್ಲೇ ಹಾಂ ಬ್ರೌನಿಗೆ ರೈಸ್ ಹಾಕ್ತಾ ಇದ್ದೀನಿ. ರೈಸು ಮತ್ತು ಮೊಸರನ್ನ ಪಾಪ ಕಾಯ್ಕೊಂಡು ಕೂತ್ಬಿಟ್ಟವನೆ. ನೋಡಿ ಮೊಸರು ತಗೊಂಡಿದ್ದೀನಿ. ಬ್ರೌನಿ ಕೆನೆ ಮೊಸರು ಕೆನೆ ಹಾಕಬಾರ್ದು, ಅದಕ್ಕೆ ಸ್ವಲ್ಪ ಹಿಂಗೆ ಕಲಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ. ನೀರು ಆ್ಯಡ್ ಮಾಡಿಕೊಂಡು ಯಾಕಂದರೆ ಗಟ್ಟಿ ಮೊಸರು ಹಾಕಬಾರ್ದು ಡಾಗಿಗೆ ಅಂತಂದ್ಬಿಟ್ಟು ಸ್ವಲ್ಪ ತೆಳ್ಳಗಾಗ್ತಾ ಇದ್ದೀನಿ. ನೋಡಿ ಇವನಿಗೆ ಹೆಂಗೆ ಹಾಕಬೇಕು, ಎಲ್ಲೆಲ್ಲ ಸುತ್ಕೊಂಡು ಬಂದ್ಬಿಡ್ತಾನೆ ಹೋಗಿ. ಬ್ರೌನಿ ನಡಿ ಹಾಕ್ಕೊಡ್ತೀನಿ ಊಟ. ಮೈ ಮುರ್ಕೊಂಡು ಕೈ ಮುರ್ಕೊಂಡಿದ್ಯಾ? ನಡಿ ಹೋಗೋಣ. ಊಟ ಬೇಡವಾ ನಿಂಗೆ? ಏನೋ ಬ್ರೌನಿ ಎಷ್ಟು ಫಾಸ್ಟಾಗಿ ಓಡ್ಬಿಟ್ಟಿದ್ಯಾ. ತಟ್ಟೆ ಇಲ್ಲ ನಿಂದು? ತಟ್ಟೆ ಇಲ್ಲ ನಿಂದು? ತಟ್ಟೆ ಇಲ್ಲ, ಎಲ್ಲ ಹಾಕಿದ್ಯಾ? ಬಾಯಿಲಿ ತಗೊಂಡು ತಿನ್ನು. ಬಾ ಇಲ್ಲೇನೆ, ಬಾ ಇಡ್ತೀನಿ, ಬಾ ತಗೋ. ತಟ್ಟೆ ಇಲ್ವಾ ಬ್ರೌನಿ? ತಿನ್ನು. ಪಾಪ ನಾಯಿಗಳಿಗೆ ನಿಯತ್ತಿರುತ್ತೆ. ಅನ್ನ ಹಾಕಿದ್ರೆ ನಮ್ಮ ಮನೆ ಕಾಯ್ತವೆ. ಮನುಷ್ಯರಿಗೆ ನಿಯತ್ತಿಲ್ಲ. ಏನೇ ಕೊಟ್ಟರು ಸಹ ಅವರಿಗೆ ನಿಯತ್ತಿಲ್ಲ. ಬೇಯಿಸ್ತಾರೆ, ಈ ಕಡೆಯಿಂದ ಆ ಕಡೆಗೆ ಹೇಳ್ತಾರೆ, ಆ ಕಡೆಯಿಂದ ಈ ಕಡೆಗೆ ಹೇಳ್ತಾರೆ. ನಾಯಿ ಆದ್ರೂ ನಮ್ಮ ಮನೆ ಅನ್ನ ಹಾಕಿದ್ರೆ ನಿಯತ್ತಿಂದ ಕಾಯ್ಕೊಂಡು ಯಾರು ಬಂದರೆ ಹೊರಗಡೆಯವರು ಬೊಗಳ್ತಾ ಇರ್ತಾರೆ. ನಮ್ಮ ಜನಗಳು ಕೂಡ ಸ್ವಾರ್ಥಿಗಳಾಗ್ಬಿಡ್ತಾರೆ. ಯಾಕಂದರೆ ನಾಯಷ್ಟು ನಿಯತ್ತಿರಲ್ಲ ಮನುಷ್ಯರುಗಳಿಗೆ. ನಮ್ಮ ಒಳಗಡೆನೇ ತಂದು ಇಟ್ಬಿಡ್ತಾರೆ. ಮನೆಯವರು ಕೂಡ ಹಾಗೇನೆ ಸ್ವಾರ್ಥಿಗಳಾಗ್ಬಿಡ್ತಾರೆ. ಎಷ್ಟೇ ಒಳ್ಳೇದು ಮಾಡೋಕ್ಕೆ ಹೋದ್ರೂ ಸಹ ಕೆಟ್ಟದ್ದು ಮಾಡ್ತಾರೆ ನಮಗೆ. ಅದೇ ತುಂಬ ಬೇಜಾರಾಗಿಬಿಡುತ್ತೆ. ಈ ಕಡೆ ಒಂದು ಆ ಕಡೆ ಒಂದು ಮಾತಾಡೋದು, ಅದು ಹಿಂಸೆ ಅನಿಸುತ್ತೆ. ನಂಬಿಕೆಗೆ ಅರ್ಹರಲ್ಲ ಅವರು, ದ್ವೇಷಿಗಳಾಗ್ಬಿಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ಬೀದಿ ನಾಯಿಗಳಿಗೂ ಊಟ ಹಾಕ್ತೀನಿ. ಯಾಕಂದರೆ ನಾಯಿಗೆ ನಿಯತ್ತಿರುತ್ತೆ. ಯಾರು ಬಂದರೂ ಸಹ ಅದು ಸೇರಿಸಲ್ಲ. ಎಲ್ಲರಿಗೂ ಒಂದು ರೋಡಲ್ಲಿ ಯಾರು ಹೋಗ್ತಾಯಿದ್ರೆ ಬಗಳ್ತಾ ಇರುತ್ತೆ. ಅದು ನಾವು ಸಾಕಿರೋದಲ್ಲ ನಾಯಿ. ಇಲ್ಲಿ ಒಬ್ಬರು ವಾಚ್ಮ್ಯಾನ್ ಇದ್ದರು, ಅವರು ನಾಯಿನ ಸಾಕೊಂಡಿದ್ರು. ಅವರು ಬಿಟ್ಟು ಹೋದ್ಮೇಲೆ ಪಾಪ ಅದು ಎಲ್ಲರ ಮನೆಗೂ ಹೋಗ್ತಾ ಇತ್ತು. ಪಕ್ಕದ ಮನೆಗೆ ಹೋಗುತ್ತೆ, ಅಲ್ಲೇ ಗೇಟ್ ಒಳಗಡೆ ಮಲಗುತ್ತೆ. ಅವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಗೇಟೆಲ್ಲ ಓಪನ್ ಮಾಡಿ ಅವರು ಒಳಗಡೆ ಬಿಡ್ತಾರೆ ನಾಯಿನ. ಅದು ಆ ಥರ ಅಳ್ತಾ ಇರುತ್ತೆ ಒಂದೊಂದ್ಸಲ. ನಾನು ಯಾವಾಗಲೂ ಡೈಲಿ ಊಟ ಹಾಕ್ತೀನಿ ಅದಕ್ಕೆ. ಅವರು ಹಾಕ್ತಾರೆ ಪಾಪ, ಅವರು ನೋಡ್ಕೊಂಡಿದ್ದಾರೆ ಪಕ್ಕದ ಮನೆಯವರು. ನಾಯಿನ ಚೆನ್ನಾಗಿ ನೋಡ್ಕೋತಾರೆ ಅವರು. ಒಳಗಡೆ ಎಲ್ಲ ಬಿಡ್ತಾರೆ. ಅಲ್ಲಿ ಒಂದು ಕಾಂಪೌಂಡಲ್ಲಿ ಮಲಗುತ್ತೆ. ನಾವು ಕೂಡ ಅದಕ್ಕೆ ಊಟ ಹಾಕ್ತೀವಿ. ಪಾಪ ಮೂಕ್ ಪ್ರಾಣಿ, ಅದಕ್ಕೇನು ಗೊತ್ತಿರಲ್ಲ. ನೋಡಿ ಮುಗ್ಧತೆ ಇರುತ್ತೆ ಪ್ರಾಣಿಗಳಲ್ಲೂ ಕೂಡ. ನಾವು ಅನ್ನ ಹಾಕಿರೋದಕ್ಕೆ ಅದು ಎಷ್ಟು ನಿಯತ್ತಿಂದಿರುತ್ತೆ. ಅದಕ್ಕೆ ನಾಯಿಗೆ ಅನ್ನ ಹಾಕಿ ನಿಯತ್ತಿರುತ್ತೆ ಅಂತ ಹೇಳ್ತಾರೆ. ಅದೇ ನಮ್ಮ ಒಳಗಡೆ ಇರ್ತಾರಲ್ಲ, ನಮ್ಮ ಹೇಳಿದ್ದ ಅದು ಬೇಕೇ ಬೇಕು ಅಂತ ಹಠ ಮಾಡಿಕೊಂಡು ಈಸ್ಕೊಬಿಡ್ತವೆ. ಇಲ್ಲ ನನ್ನ ವಸ್ತು ಅಂತ ಹೇಳ್ತಾರೆ ಜನರುಗಳು. ಆದರೆ ನಾಯಿ ನನ್ನ ವಸ್ತು ಅಂತ ಏನೂ ಹೇಳಲ್ಲ. ಅದಕ್ಕೊಂದು ಊಟ ಹಾಕಿದ್ರೆ ಮನೆ ಕಾಯುತ್ತೆ. ಯಾರೇ ಆಗಲಿ ಫ್ರೆಂಡ್, ದಾನ ಧರ್ಮ ಮಾಡಿ. ನಾವು ಏನು ಹೋಗುವಾಗ ಹೊತ್ಕೊಂಡು ಹೋಗಲ್ಲ, ನಾವು ಎಲ್ಲ ಬಿಟ್ಬಿಟ್ಟು ಹೋಗೋದು. ಕಾಳಷ್ಟು ಸಹ ನಾವು ಏನು ತೊಗೊಂಡು ಹೋಗಲ್ಲ ಹೋಗ್ಬೇಕಾದ್ರೆ, ಎಲ್ಲ ಬಿಟ್ಬಿಟ್ಟೇ ಹೋಗೋದು. ಆದರೂ ಜನಗಳು ಹೆಂಗಾಡ್ತಾರೆ ಅಂತಂದರೆ ನಂದು ನಾನತ್ವ ಜಾಸ್ತಿ. ಅದನ್ನೆಲ್ಲ ನೋಡಿ ಬೇಜಾರಾಗಿಬಿಡುತ್ತೆ ಒಂದೊಂದು ಸಲ. ನನಗೆ ಬೇಕು ಅನ್ನೋ ಸ್ವಾರ್ಥ, ಬೇರೆಯವ್ರಿಗೆ ಕೊಡಬಾರ್ದು ಅನ್ನೋ ಸ್ವಾರ್ಥ ತುಂಬಿರುತ್ತೆ. ಅವರೇನು ಇಲ್ಲೇ ಇರ್ತಾರೆ, ಒಂದಿನಲ್ಲ ಒಂದಿನ ಅವ್ರು ಹೋಗೇ ಹೋಗ್ತಾರೆ. ಅವರು ಅರ್ಥನೇ ಮಾಡ್ಕೋತಿಲ್ಲ. ನಾವು ಮನುಷ್ಯರು ಎಷ್ಟು ದಿನ ಆದರೂ ಒಂದು ಕಾಯಿಲೆ ಬಂದರೆ ಎಷ್ಟು ಬೇಗ ಸತ್ತೋಗ್ತೀವಿ. ಚೆನ್ನಾಗಿದ್ದವರು ಬೆಳಗ್ಗೆ ಚೆನ್ನಾಗಿದ್ದವರು ರಾತ್ರಿ ಇರಲ್ಲ, ರಾತ್ರಿ ಇದ್ದವರು ಬೆಳಗ್ಗೆ ಇರಲ್ಲ ಅಂತ ಗೊತ್ತಿದ್ರೂ ಕೂಡ ಅವರುಗಳು ಹಠ ಮತ್ತು ಈ ಥರ ಎಲ್ಲ ಮಾಡ್ತಾರೆ. ಅದು ನನಗೆ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗಲ್ಲ.
ಆದರೆ ಅವರಿರೋದೇ ಹಂಗೆ ಆ ಸ್ವಭಾವದವರು ಅಂತಂದಮೇಲೆ ನಾವು ಬಿಟ್ಬಿಡಬೇಕು. ನಮ್ಮಷ್ಟಕ್ಕೆ ನಾವಿರಬೇಕು. ಇದ್ದರೂ ಕೂಡ ಅವರು ನಮ್ಮನ್ನು ಕಾಲೆಳೆಯೋದು ನೋಡ್ತಾರೆ, ಅದು ನನಗಿಷ್ಟ ಆಗಲ್ಲ. ಯಾರೇ ಆಗಲಿ ಗೈಸ್, ಮನೆ ಅಂತಂದಮೇಲೆ ಜವಾಬ್ದಾರಿಯುತವಾಗಿ. ಯಾಕಂತಂದರೆ ನಾವು ಎಷ್ಟು ದಿನ ಇರ್ತೀವೋ ಯಾವತ್ತು ಹೋಗ್ತೀವೋ ಅಂತ ಗೊತ್ತಾಗಲ್ಲ. ನನ್ನ ಕೈಯಲ್ಲಿದ್ದರೆ ನಾನು ಸಹಾಯ ಮಾಡ್ತೀನಿ. ಏನಾದರೂ ಒಂದು ಸ್ವಲ್ಪ ಕೊಡಬೇಕು ಅನಿಸುತ್ತೆ, ಅವರು ಯಾರಾದರೂ ಏನಾದರೂ ಒಂದು ಸಹಾಯ ಕೇಳಿದಾಗ ಕೊಡಬೇಕು ಅನಿಸುತ್ತೆ, ಅದಕ್ಕೋಸ್ಕರ ನಾನು ಸಹಾಯ ಮಾಡ್ತೀನಿ ಅಷ್ಟೇ. ಇದ್ದರೆ ಕೊಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಎಲ್ಲವನ್ನು ಕೊಟ್ಬಿಡ್ತೀನಿ ಅಂತಲ್ಲ. ಯಾರೇ ಆಗಿರಲಿ ಒಂದು ಒಳ್ಳೇದು ಮಾಡಿ, ನಮಗೂ ಕೂಡ ಒಳ್ಳೆಯದಾಗುತ್ತೆ, ನಮ್ಮ ಮಕ್ಳಿಗೂ ಕೂಡ ಒಳ್ಳೆಯದಾಗುತ್ತೆ. ಕೆಟ್ಟದ್ದು ಯಾರಿಗೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಾನು.